ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಭರವಸೆ ತುಂಬಿ ಹೋದ ಮರುದಿನವೇ ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ ತಜ್ಞ ವೈದ್ಯರನ್ನ ನೀವು ಹುಡುಕಿಕೊಟ್ರೆ ನಾವು ನೇಮಕ ಮಾಡುತ್ತೇವೆ ಎಂದು ಹೇಳಿರುವುದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರೀಕ್ಷೆಯಲ್ಲಿರುವವರಿಗೆ ಆಘಾತ ಮೂಡಿಸುವಂತಾಗಿದೆ. ಕಾರವಾರದ ಕ್ರಿಮ್ಸ್ಗೆ ಸೋಮವಾರ ಭೇಟಿ ನೀಡಿದ್ದ ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್, ಕ್ರಿಮ್ಸ್ಗೆ ತಜ್ಞ ವೈದ್ಯ ನೇಮಕ ಮಾಡಿ ಎಂದು ಮನವಿ ಮಾಡಿದಾಗ ನೀವು ಹುಡುಕಿಕೊಟ್ರೆ ನಾವು ನೇಮಕ ಮಾಡುತ್ತೇವೆ ಎನ್ನುವ ಮೂಲಕ ಅಸಹಾಯಕತೆ ಪ್ರದರ್ಶಿಸಿದ್ದಾರೆ. ಹಾಗಾದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಾಧ್ಯವಿಲ್ಲವೇ ಎಂದು ಮಾಧವ್ ನಾಯಕ್ ಮರು ಪ್ರಶ್ನಿಸಿದಾಗ, ತಜ್ಞ ವೈದ್ಯರ ನೇಮಕಾತಿಗೆ ನಾವು ನೋಟಿಫಿಕೇಶನ್ ಹೊರಡಿಸುತ್ತಿದ್ದೇವೆ, ಆದರೆ ತಜ್ಞ ವೈದ್ಯರು ಬಾರದಿದ್ರೆ ನಾವೇನು ಮಾಡಬೇಕು ಎಂದು ಮರು ಪ್ರಶ್ನಿಸಿದ್ದಾರೆ. ಕಾಂಟ್ರಾಕ್ಟ್ ಅಡಿಯಲ್ಲಿ ವೈದ್ಯರು ಬರುವುದಿಲ್ಲ, ಶಾಶ್ವತ ಹುದ್ದೆ ರಚನೆ ಆದ್ರೆ ತಜ್ಞ ವೈದ್ಯರು ಬರುತ್ತಾರೆ, ಆದ್ರೆ ಶಾಶ್ವತ ಹುದ್ದೆ ರಚನೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಎಂದು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮನವಿ ಸಲ್ಲಿಸಿದ ಮಾಧವ್ ನಾಯಕ್, ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಪ್ರಭಾರಿ ನಿರ್ದೇಶಕಿ ಡಾಕ್ಟರ್ ಪೂರ್ಣಿಮಾರನ್ನ ಬದಲಿಸಿ ಅನುಭವಿ ಸಮರ್ಥ ನಿರ್ದೇಶಕರನ್ನ ನೀಡಿ ಎಂದು ಒತ್ತಾಯಿಸಿದ್ರು. ಹಾಸ್ಟೆಲ್ಗಳಲ್ಲಿ ತಡರಾತ್ರಿಯವರೆಗೂ ವಿದ್ಯಾರ್ಥಿಗಳು ಹೊರಗಡೆ ಹೋಗಿ ಬರುವುದು ವಿದ್ಯಾರ್ಥಿಗಳ ಮೇಲೆ ನಿಗಾ ಇಲ್ಲದಂತಾಗಿದೆ. ಬಿಪಿಎಲ್ ಕಾರ್ಡ್ ಹೊಂದಿದ ಬಡ ಕುಟುಂಬಕ್ಕೆ ಹಾಗೂ ದಲಿತ ವರ್ಗದವರಿಗೆ ಉಚಿತವಾಗಿ ಹೆಚ್ಚಿನ ಚಿಕಿತ್ಸೆ ಒಯ್ಯಲು ಆಂಬ್ಯುಲೆನ್ಸ್ ಅನ್ನ ಉಚಿತವಾಗಿ ನೀಡಬೇಕು. ಐಸಿಯುಗಳಲ್ಲಿ ಅಡ್ಡಪರದೆಗಳು ಇಲ್ಲದೆ ಇರುವುದರಿಂದ ಮಹಿಳಾ ರೋಗಿ, ಪುರುಷ ರೋಗಿ ಹಾಗೂ ಹಾಸಿಗೆ ಮೇಲೆ ಇರುವ ರೋಗಿಗಳಿಗೆ ಡೈಪರ್ ಬದಲಾವಣೆ ಮಾಡುವಾಗ ಇತರರಿಗೆ ಅಸಹ್ಯ ವಾತಾವರಣ ನೋಡಬೇಕಾಗುತ್ತದೆ. 450 ಹಾಸಿಗೆಯುಳ್ಳ ಹೊಸ ಕಟ್ಟಡದಲ್ಲಿ ಹೊರ ರೋಗಿಗಳಿಗೆ ತಪಾಸಣೆ ಮಾಡಲು ಸ್ಥಳ ಇಲ್ಲ, ಶುಚಿತ್ವವಿಲ್ಲದ ಬಾವಿಗಳು, ಬಳಕೆಗೆ ಯೋಗ್ಯವಿಲ್ಲದ ನೀರು, ಹೀಗೆ ಅನೇಕ ನ್ಯೂನತೆಗಳ ನಡುವೆ ಸಮಸ್ಯೆಗಳನ್ನ ಎದುರಿಸಬೇಕಾದ ಪರಿಸ್ಥಿತಿ ಸಾರ್ವಜನಿಕರದ್ದು. ತಜ್ಞ ವೈದ್ಯರನ್ನ ನೇಮಿಸಬೇಕು. ಹೃದಯ ರೋಗ ತಜ್ಞರು, ಹೃದಯ ರೋಗ ಚಿಕಿತ್ಸಕರು, ನರರೋಗ ತಜ್ಞರು, ನರರೋಗ ಶಸ್ತ್ರಚಿಕಿತ್ಸಕರು, ರೇಡಿಯಾಲಜಿ ತಜ್ಞರು, ಮೂತ್ರಪಿಂಡ ತಜ್ಞರು, ಮೂತ್ರಕೋಶ ತಜ್ಞರ ನೇಮಕ ಮಾಡಬೇಕು. ಎಂಆರ್ಐ ಸ್ಕ್ಯಾನ್ ಮಷೀನ್ ಹಾಗೂ ತಜ್ಞರ ಅವಶ್ಯಕತೆ ಪೂರೈಸಿದ್ರೆ ಇರುವ ಈ ಆಸ್ಪತ್ರೆಯನ್ನೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಮಾಡಬಹುದೇ ಹೊರತು ಸಾವಿರಾರು ಕೋಟಿ ರೂಪಾಯಿ ವ್ಯಯ ಮಾಡಿ ಕೇವಲ ಕಟ್ಟಡ ಯಂತ್ರೋಪಕರಣಗಳ ಖರೀದಿ ಮಾಡಿದ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೇವಲ ಬೋರ್ಡ್ ಆಗಿ ಮಾತ್ರ ನಿರ್ಮಿತವಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಹುಡುಕಿನ ಕೂಡ ನಾವು ಅಪಾಯಿಂಟ್ ಮಾಡ್ತೀವಿ ಸರ್. ಅಲ್ಲ ಒಂದು ನಿಮಿಷ ನಾನು ಹೇಳ್ತೀನಿ, ಇಲ್ಲಿ ಒಂದು ನಿಮಿಷ ಹೇಳ್ತೀನಿ. ನಾವು ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ, ಯಾರು ಜನ ಡಾಕ್ಟರ್ ಬಂದಿಲ್ಲ ನಾವೇನು ಮಾಡೋಕೆ ನೀವು ಹೇಳಿ. ಅಲ್ಲ ನೋಟಿಫಿಕೇಶನ್ ಮಾಡ್ತೀವಿ ಅದಕ್ಕೆ. ಅಲ್ಲ ಒಂದು ನಿಮಿಷ ನಾನು ಹೇಳ್ತೀನಿ, ಒಂದು ನಿಮಿಷ ಆಯ್ತು ತಮ್ಮದು, ಒಂದು ನಿಮಿಷ ಕೇಳಿ. ನಾನು ಕೇಳಿದ್ದೀನಿ, ಈಗ ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆ ಇದೆ, ಅದು ಆದಮೇಲೆ ವಿ ಆರ್ ಗೋಯಿಂಗ್ ಟು ನೋಟಿಫೈ ಫಾರ್ ದ ಪರ್ಮನೆಂಟ್ ಪೋಸ್ಟ್. ಏನಾಗ್ತದೆ, ಕಾಂಟ್ರಾಕ್ಟ್ನಲ್ಲಿ ಜಾಸ್ತಿ ಜನ ಬರೋಂಗಿಲ್ಲ, ಪರ್ಮನೆಂಟ್ ಪೋಸ್ಟ್ ನಾವು ಮಾಡಿದರೆ ಅವಾಗ ಜನ ಬರ್ತಾರೆ. ಸೊ ಅದಕ್ಕೆ ಈಗ ಇಂಟರ್ನಲ್ ರಿಸರ್ವೇಷನ್ ಆಗ್ತಾ ಇದೆ. ನೋಡಿ ಸರ್, ಮೊದಲು ಎಲ್ಲರೂ ಬೆಟ್ಟಿಂಗ್ ಮಾಡಿ ಡಾಕ್ಟರ್ನ ತಗೊಳ್ತಾ ಇದ್ರು. ಈಗ ಇಲ್ಲಿ ಬಂದಂಥ ಡಾಕ್ಟರ್ಗೆ ಬೇರೆ ಕಡೆ ಎಲ್ಲೂ ಅವರಿಗೆ ಹೋಗ್ಲಿಕ್ಕೆ ಅವರಿಗೆ ಅವಕಾಶಗಳು ಕಡಿಮೆ. ಇಲ್ಲಿ ಸಿಟಿ ಅಂಥದ್ದು ಇಲ್ಲ. ಆ ಡಾಕ್ಟರು ಸಹಿತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಲ್ತಿರ್ತಾರೆ, ಅವರಿಗೂ ಸಹಿತ ತಕ್ಕ ಆಯಾ ಇದು MCH ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಖಾಲಿ, ಹೋಟೆಲ್ಗೆ ಹೋದ್ರೆ ಊಟ ಖಾಲಿ, ವಸತಿ ಮಾಡಲು ವಸತಿ ಗೃಹ ಹುಡುಕಿದ್ರೆ ಸಿಗದ ರೂಮ್. ಇದು ಪ್ರವಾಸಿ ತಾಣ ಗೋಕರ್ಣದಲ್ಲಿ ಕಂಡುಬಂದ ದೃಶ್ಯ. ಕಳೆದ ಹಲವು ದಿನಗಳಿಂದ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಬರುತ್ತಿದ್ದು ಭರ್ಜರಿ ವ್ಯಾಪಾರ ವಹಿವಾಟು ನಡೆದಿದೆ. ಇದರಿಂದ ಪರೋಕ್ಷವಾಗಿ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ತೆರಿಗೆ ಸಂದಾಯವಾಗುತ್ತದೆ. ಆದರೆ ಜನರಿಗೆ ಮೂಲಭೂತ ಸೌಕರ್ಯ ಮಾತ್ರ ಶೂನ್ಯವಾಗಿದ್ದು ಈ ರೀತಿ ನಿರ್ಲಕ್ಷ್ಯ ಏಕೆ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ. ಪೆಟ್ರೋಲ್ ಬಂಕ್, ಹೋಟೆಲ್, ರೆಸಾರ್ಟ್, ಬಾರ್ಗಳಲ್ಲಿನ ವಹಿವಾಟಿನ ತೆರಿಗೆ ಜೊತೆ ಸ್ಥಳೀಯವಾಗಿ ಪಾರ್ಕಿಂಗ್ ಮತ್ತಿತರ ಮೂಲದಿಂದ ಆದಾಯ ಸಂಗ್ರಹವಾಗುತ್ತದೆ. 10 ಕಿಲೋಮೀಟರ್ ದೂರದ ಮಾದನಗೇರಿಯಿಂದ ಸರದಿ ಸಾಲು ನಿಂತಿದ್ದು ಈ ಪ್ರಮಾಣದ ವಾಹನ ನಿಲುಗಡೆಗೆ ಭದ್ರಕಾಳಿ ಕಾಲೇಜಿನ ಮೈದಾನ, ಬಂಗ್ಲೆಗುಡ್ಡದ ಪ್ರವಾಸಿ ಮಂದಿರದ ಬಳಿಯ ಜಾಗ, ಬಸ್ ನಿಲ್ದಾಣ, ಮುಖ್ಯ ಕಡಲ ತೀರದಲ್ಲಿ ಅವಕಾಶ ನೀಡಲಾಗಿತ್ತು. ಆದರೆ ಇಲ್ಲಿ ಕುಡಿಯುವ ನೀರು, ಶೌಚಾಲಯಗಳು ಇಲ್ಲದೆ ಜನರು ಪರದಾಡಿದ್ರು.
ಮಹಿಳೆಯರು, ಮಕ್ಕಳ ಸ್ಥಿತಿ ಹೇಳತೀರದ್ದಾಗಿತ್ತು. ವಾಹನ ಒಂದು ಕಡೆ ನಿಲ್ಲಿಸಿ ವಸತಿ ಗೃಹ ಹುಡುಕಲು ತೆರಳಿದ್ರೆ ಅಲ್ಲಿ ಕೊಠಡಿ ಭರ್ತಿ ಎಂದು ಮತ್ತೆ ಮರಳುವ ಪರಿಸ್ಥಿತಿ ಇತ್ತು. ರಾತ್ರಿ ವೇಳೆ ಸರಿಯಾದ ಬೆಳಕಿನ ವ್ಯವಸ್ಥೆಗಳು ಇಲ್ಲದೆ ತೊಂದರೆ ಪಡುವಂತಾಗಿತ್ತು. ಜನಸಾಗರ ಬರುವಾಗ ಎಲ್ಲಾ ಇಲಾಖೆ ಒಂದಾಗಿ ನಿಂತು ಅಚ್ಚುಕಟ್ಟಿನ ವ್ಯವಸ್ಥೆ ಮಾಡಬೇಕಾಗಿದ್ದ ಸಮಯದಲ್ಲಿ ಕೇವಲ ಪೊಲೀಸ್ ಇಲಾಖೆ ಮಾತ್ರ ಉತ್ತಮ ಕಾರ್ಯನಿರ್ವಹಿಸಿ ಜನರ ಪ್ರಶಂಸೆಗೆ ಪಾತ್ರವಾಯಿತು. ಪಿಐ ಶ್ರೀಧರ್ ಎಸ್ಆರ್ ರವರು ಸ್ವತಃ ವಿವಿಧೆಡೆ ಗಸ್ತಿನಲ್ಲಿದ್ದು ಸಂಚಾರ ದಟ್ಟಣೆ ನಿಯಂತ್ರಿಸಲು ಸಿಬ್ಬಂದಿಗಳಿಗೆ ಸೂಚನೆ ನೀಡುತ್ತಾ ಎಲ್ಲಿಯೂ ಟ್ರಾಫಿಕ್ ಜಾಮ್ ಆಗದಂತೆ ನೋಡಿಕೊಂಡಿದ್ದು, ಇವರ ಜೊತೆ ಪಿಎಸ್ಐ ಖಾದರ್ ಬಾಷಾ, ಶಶಿಧರ್ ಹಾಗೂ ಸಿಬ್ಬಂದಿಗಳು ಶ್ರಮಿಸಿದ್ದಾರೆ. ಸಂಚಾರ ನಿಯಂತ್ರಣದ ಜೊತೆಗೆ ದೇವಾಲಯದಲ್ಲಿ ಸಹ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿ ಸಹಕರಿಸಿದ್ದಾರೆ. ಒಟ್ಟಾರೆ ಜನರ ಜಾತ್ರೆಯಲ್ಲಿ ಖಾಕಿ ಪಡೆ ಸಮರ್ಥ ನಿರ್ವಹಣೆ ಮಾಡಿದೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.